ರಾವಣನ ಅರಮನೆಯ ಪೂರ್ವ ದಿಕ್ಕಿನ ಕಡೆಯಿಂದ ಒಂದೇ ಸವನೆ ಗಾಳಿಯಲ್ಲಿ ತೂರಿ ಬರುವ ಸೌರಭವನ್ನು ಅನುಸರಿಸಿ ಹನುಮಂತನು ಕ್ರಮಿಸತೊಡಗಿದನು. ಬಗೆ ಬಗೆಯ ಅಲಂಕಾರಗಳಿಂದ ಶೃಂಗಾರಗೊಂಡಿದ್ದ ಬೀದಿಯೊಂದು ಅಂತಃಪುರದಿಂದ ನೇರಾಗಿ ಮತ್ತೆಲ್ಲಿಗೋ ಪ್ರಮುಖವಾದ ಸ್ಥಳಕ್ಕೆ ಹೋಗುವಂತೆ ಸುಂದರವೂ ವಿಶಾಲವೂ ಆಗಿ ವ್ಯಾಪಿಸಿತ್ತು. ಆಂಜನೇಯನು ಹಿಂದೆ ಆ ಮಾರ್ಗವಾಗಿ ಹೋಗಿರಲಿಲ್ಲ. ಲಂಕಾಪಟ್ಟಣದಲ್ಲಿ ತನ್ನ ದೃಷ್ಟಿಗೆ ಬೀಳದೇ ಇದ್ದುದು ಅದೊಂದೇ ಬೀದಿ, ಹಾಗೂ ಅದು ಹೋಗಿ ಸೇರಲಿರುವ ಸ್ಥಳವಲ್ಲದೆ ಬೇರೆ ಇಲ್ಲವೆಂದು ಎಣಿಸಿದ ಹನುಮಂತನು ಮತ್ತೆ ಎಲ್ಲವನ್ನು ಚೆನ್ನಾಗಿ ಪರೀಕ್ಷಿಸತೊಡಗಿದನು. ಬೀದಿಯ ಎರಡೂ ಪಕ್ಕಗಳಲ್ಲಿ ದೀಪರಾಜಿಗಳು ಆ ಬೀದಿಯ ವೈಭವವನ್ನು ತೋರಿಸುವುದಕ್ಕಾಗಿಯೇ ಬೆಳಗುತ್ತಿದ್ದವು. ಅದು ರಾತ್ರಿಯ ಕಾಲವಾದುದರಿಂದ ಅಲ್ಲಿ ಯಾರೂ ಓಡಾಡುತ್ತಿರಲಿಲ್ಲ. ಹಗಲು ಕೂಡ ಮನಬಂದಂತೆ ಸಿಕ್ಕಿದವರು ಹೋಗಿ ಬರಲು ನಿರ್ಬಂಧವಿದ್ದ ಬೀದಿಯೆಂದೇ ಅದು ಕಾಣುತ್ತಿತ್ತು. ಸ್ವಯಂ ದಾನವ ಸಾಮ್ರಾಟನೇ ವಿಹಾರಕ್ಕೆ ಹೋಗಿ ಬರುವ ಅಂತರಂಗದ ಬೀದಿ ಎನ್ನುವಂತೆ ಅದು ಅತಿಶಯವಾಗಿ ಬೆಡಗುಗೊಂಡಿತ್ತು. ಮಾರ್ಗ ಮಧ್ಯದಲ್ಲಿ ಉದ್ದಕ್ಕೂ ವಿಚಿತ್ರವಾದ ಬಣ್ಣದ ಹೂಬಳ್ಳಿಗಳಿಂದ ಚಿತ್ರಿತವಾಗಿರುವ ರತ್ನಗಂಬಳಿಗಳು ಹಾಸಲ್ಪಟ್ಟಿದ್ದವು. ತುಸು ದೂರ ಹೋದಂತೆ ಅದರ ಇಬ್ಬದಿಗಳಲ್ಲಿಯೂ ಪುಷ್ಕರಣಿಗಳು ಕಂಡುಬಂದವು. ಅವುಗಳ ಸುತ್ತಲೂ ಚಿನ್ನದ ಕಟ್ಟಣೆ ಇದ್ದು ಅವು ಮನೋಹರವಾಗಿಯೇ ಕಂಗೊಳಿಸುತ್ತಿದ್ದವು. ಒಂದರಲ್ಲಿ ಅರವಿಂದಗಳು, ಇನ್ನೊಂದರಲ್ಲಿ ನೀಲೋತ್ಪಲಗಳು ಪುಷ್ಕಳವಾಗಿ ಬೆಳೆದಿದ್ದವು. ಈ ತಟಾಕಗಳ ಸುತ್ತಲೂ ಅಲ್ಲಲ್ಲಿ ಸ್ಫಟಿಕಶಿಲೆಯ ಆಸನಗಳು, ರತ್ನಖಚಿತವಾದ ರೇಷ್ಮೆಯ ಹೊದಿಕೆಯ ಮೆತ್ತೆ ದಿಂಬುಗಳಿಂದೊಪ್ಪಿದ್ದವು. ಹಾಗೆಯೇ ಅಲ್ಲಲ್ಲಿ ನಾನಾ ಥರದ ವಿಹಾರ ಮಂಟಪಗಳೂ ಇದ್ದವು. ಇನ್ನು ಕೆಲವು ಹೂಬಳ್ಳಿಗಳಿಂದಲೇ ನಿರ್ಮಿಸಲ್ಪಟ್ಟ ಹಂದರಗಳಿದ್ದವು. ಸರಸಿಯ ಮಧ್ಯದಲ್ಲೂ ಅಲ್ಲೊಂದು ಇಲ್ಲೊಂದರಂತೆ ಅಲ್ಲಿಯ ಪುಷ್ಪದ ಆಕೃತಿಯಂತೆಯೇ ನಿರ್ಮಿಸಲ್ಪಟ್ಟಿದ್ದು ಅದೇ ಬಣ್ಣದಿಂದೊಪ್ಪುವ ಅನೇಕ ಮಂಟಪಗಳಿದ್ದವು. ಮಾತ್ರವಲ್ಲ, ಕೆಲವು ತೇಲುತ್ತಿರುವ ವಿಹಾರ ಮಂಟಪಗಳು ಕೂಡ ಅತ್ಯಂತ ಶೋಭಾಯಮಾನವಾಗಿಯೇ ಕಂಗೊಳಿಸುತ್ತಿದ್ದವು. ಅಲ್ಲೆಲ್ಲ ಸಾಕಿದ್ದ ಗಿಳಿ, ಪಾರಿವಾಳಗಳೇ ಮುಂತಾದ ನೂರಾರು ಪಕ್ಷಿಗಳು ಮನಬಂದಂತೆ ನೆಲೆಸಿಕೊಂಡಿದ್ದವು. ಅಲ್ಲಿ ಆ ಪುಷ್ಕರಣಿಗಳ ಹೊರಸುತ್ತಿನಲ್ಲಿ ಒಂದೇ ಎತ್ತರದಿಂದೊಪ್ಪುವ ವೃಕ್ಷಗಳುಳ್ಳ ಚೂತವನವು ರಾರಾಜಿಸುತ್ತಿತ್ತು. ಚಿಗುರೆಡದ ಆ ಮಾಮರಗಳಲ್ಲಿ ವಿಲಾಸಿನಿಯರ ನುಂದುಟಿಗಳೊಂದೊಪ್ಪುವ ಮೃದುವಾದ ತಳಿರ ಕುಡಿಗಳನ್ನೇ ಕಚ್ಚಿ ತಿಂದು ಸ್ವಚ್ಛಂದವಾಗಿದ್ದು, ಅಲ್ಲೇ ಮೈಮೆರೆತ ಕೋಗಿಲೆಗಳು ಆಳೆತ್ತರದ ದೀಪಸ್ತಂಭಗಳಲ್ಲಿ ಮಿನುಗಿ ಸುಪ್ರಕಾಶವನ್ನು ಚೆಲ್ಲುವ ಬೆಳಕಿಗೆ ಬೆದರಿಯೇ ಕತ್ತಲೆಯು ಸೂಕ್ಷ್ಮತೆಯನ್ನು ತಳೆದು ರೂಪು ಒಡೆದಂತೆ ಒಪ್ಪಿದ್ದವು. ಒಣಗಿದ್ದ ಗೆಲ್ಲುಗಳಾಗಲಿ ಹಣ್ಣಾದ ಎಲೆಗಳಾಗಲಿ ಒಂದೂ ಅಲ್ಲಿಯ ಮರಗಳಲ್ಲಿಲ್ಲದೆ ಆ ಚೂತನವನು ಸದಾ ಯೌವನವನ್ನೇ ತಳೆದಿರುವ ದೇವಾಂಗನೆಯರಂತೆ ಕಂಗೊಳಿಸುತ್ತಿತ್ತು. ಸುವ್ಯವಸ್ಥಿತವಾಗಿದ್ದ ಆ ವನದಡಿಯ ನೆಲವು ಸ್ವಚ್ಛವಾಗಿದ್ದು ಅಲ್ಲಿಯೂ ಅನೇಕ ರತ್ನಶಿಲಾ ವೇದಿಕೆಗಳು ಸ್ಥಾಪಿಸಲ್ಪಟ್ಟಿದ್ದವು. ಬೆಳ್ಳಿಯ ತಗಡಿನ ಮೇಲೆ ಚಿನ್ನದ ರಂಗವಲ್ಲಿಯನ್ನಿಟ್ಟು ಮುತ್ತು ಕೂರಿಸಿದಂತೆ ಆ ಮಾಮರದ ಕಾಂಡಗಳು ಅಲಂಕಾರಗೊಂಡಿದ್ದವು. ಸಣ್ಣ ದೊಡ್ಡ ಶೋಭಾಯಮಾನವಾದ ಮಂಟಪಗಳು ಕಮ್ಮೆಣ್ಣೆಯ ಸಾರಣೆಗೊಂಡು ಸೌಂದರ್ಯ ಸೌರಭಗಳೊಂದಾದ ಘನತೆಯಿಂದ ಕಡೆಗೊಂಡು ಅಲ್ಲಲ್ಲಿ ಪರಿಶೋಭಿಸುತ್ತಿದ್ದವು. ಬೀದಿಯಲ್ಲಿ ಮತ್ತು ತುಸು ದೂರ ಕ್ರಮಿಸಿದಂತೆ ನವಮಲ್ಲಿಕಾವನವು ಶೋಭಿಸತೊಡಗಿತು. ಸಾಲು ಸಾಲಾಗಿ ನೆಟ್ಟಿದ್ದ ಮರದ ಕಾಂಡಗಳು ಎಲೆಗೆಲ್ಲುಗಳನ್ನೆಲ್ಲ ಕಳೆದುಕೊಂಡು ಬುಡದಿಂದಲೇ ಮಲ್ಲಿಗೆಯ ಬಳ್ಳಿಗಳಿಗೆ ಮೈಯಿಟ್ಟು ಒಂದಾಗಿ ತಮ್ಮ ತನವೇನೇನೂ ಇಲ್ಲದಂತೆ ಹೊರದೆಡೆಯಲ್ಲಿ ಅಡಗಿದ್ದರು. ಅವುಗಳಿಗೆ ಆಶ್ರಯವಿತ್ತಿರುವ ಹಿರಿತನದ ಪೆಂಪಿನಿಂದ ಅವ್ಯಕ್ತವಾಗಿ ಆಳೆತ್ತರದವರೆಗೆ ಬೆಳೆದು ಸುವ್ಯಕ್ತವಾಗಿ ರಂಜಿಸುತ್ತಿದ್ದವು. ಹೂವಿನ ಬಳ್ಳಿಗಳಿಗೆ ಎರೆದ ನೀರು ನೆಲದಲ್ಲಿ ಹರಿದು ಕೆಸರಾಗದಂತೆ ಹವಳದ ಕಟ್ಟಣೆಗಳು ನಿಯತವಾಗಿ ಒಪ್ಪಿದ್ದವು. ಮಲ್ಲಿಗೆಯ ಬಳ್ಳಿಗಳನ್ನೇ ಬಗೆಬಗೆಯ ಆಕೃತಿಗಳಲ್ಲಿ ಹಬ್ಬಿಸಿ ಶೋಭಿಸುವಂತೆ ನಿರ್ಮಿಸಿದ ಕುಶಲಗಾರಿಕೆಯು ಕಣ್ಮನಗಳನ್ನು ಸೆಳೆಯುತ್ತಿದ್ದವು. ಇಲ್ಲಿ ಹೊದರ ಹೂಮಂಟಪಗಳು ಲೆಕ್ಕವಿಲ್ಲದಷ್ಟು ನೆಲೆಗೊಂಡಿದ್ದವು. ಹಾಗೆಯೇ ವಿವಿಧಾಕೃತಿಯ ತೋರಣಗಳು, ಮುಂಗುಳಿಗಳು, ಹಂದರಗಳು ಹೂಬಳ್ಳಿಗಳಿಂದಲೇ ರಚಿಸಲ್ಪಟ್ಟಿದ್ದವು. ಯಾವ ಬಳ್ಳಿಯನ್ನು ನೋಡಿದರೂ ಅದರಲ್ಲಿ ಸಂಧ್ಯಾಕಾಲದಲ್ಲಿ ಅರಳಿದ್ದ ಹೂವುಗಳು, ಉದಯ ಕಾಲದಲ್ಲಿ ಅರಳುವ ಮೊಗ್ಗುಗಳು, ನಾಳೆಯ ಕುಡ್ಮಲಗಳು ಹೊರತು ನಿನ್ನೆ ಮೊನ್ನೆಯ ಎಲೆಗಳಲ್ಲದೆ ಹಳೆಯ ಕಡ್ಡಿಗಳು ಕೂಡ ಕಾಣಿಸುತ್ತಿರಲಿಲ್ಲ. ಸಾಹಜಿಕ ಸೌಂದರ್ಯದಿಂದೊಪ್ಪಿ ವಿವಿಧ ಕಾಮನೆಯ ನಾನಾಲಂಕಾರಗಳಿಂದ ಶೃಂಗಾರಗೊಂಡು
ನಕ್ಕು ನಗಿಸುವ ನೀರೆಯಂತೆ ಆ ನವಮಲ್ಲಿಕಾವನವು ರಾರಾಜಿಸುತ್ತಿತ್ತು. ಎಲ್ಲವನ್ನೂ ನೋಡಿಕೊಂಡು ಅಂತೆಯೇ ಆಂಜನೇಯನು ಮುಂದೆ ಸಾಗಿದಾಗ ತಾನು ನೋಡಿ ಮುಗಿಸಿದ್ದ ವಿಧ ವಿಧವಾದ ಸೌಂದರ್ಯ ಶೋಭೆಗಳು ಅನುಸರಿಸಿ ಬಂದಿದ್ದ ಆ ಮನೋಹರವಾದ ರಾಜಮಾರ್ಗವು ಪೂರ್ಣವಾಗಿ ಅಲ್ಲಿಯೇ ಸಮರ್ಪಿತವಾಗಿ ಮತ್ತು ಅವೆಲ್ಲವುಗಳಿಂದಲೂ ಓಲೈಸಲ್ಪಡುವ ಪ್ರಾಧಾನ್ಯದಿಂದ ಕಳಗೊಂಡು ಆ ಮಹಾ ಅಶೋಕವನವು ತಾನಾಗಿ ಕಾಣಿಸಿತು. ಅತಿಶಯವಾದ ಭೂಜ ಸಂಪತ್ತು ಅಲ್ಲಿ ನೆಲೆಗೊಂಡಿರುವುದರಿಂದಲೇ ಸಮೃದ್ಧವಾದ ಅಶೋಕೆಯ ಕುಸುಮ ಸೌರಭರಾಶಿಯು ತಾನಾಗಿ ತಂಗಾಳಿಯನ್ನತ್ತ ಸೆಳೆಯುತ್ತಿತ್ತು. ಹೂ ಬಿಟ್ಟ ನೂರಾರು ವೃಕ್ಷರಾಜಿಗಳು ವಿವಿಧ ರೀತಿಯಿಂದ ಕ್ರಮವಾಗಿ ಬೆಳೆದಿದ್ದವು. ಒಂದೊಂದು ಮರವು ಶೃಂಗಾರಗೊಂಡ ಹೂವಿನ ತೇರಿನಂತೆ ಶೋಭಿಸುತ್ತಿತ್ತು. ವಿಸ್ತಾರವಾದ ಆ ವನದಲ್ಲಿ ಅಲ್ಲಲ್ಲಿ ಕಿರುದಾರಿಗಳು, ಅವುಗಳ ಇಬ್ಬದಿಗಳಲ್ಲಿ ಪುಷ್ಟಿಸಿದ ಮಲ್ಲಿಗೆಯ ಬಳ್ಳಿಗಳನ್ನು ಹಬ್ಬಿಸಿಕೊಂಡ ಮಂದಾರ ಗಿಡಗಳು ಹೂ ಹೊತ್ತು ಸಾಲಾಗಿ ರಂಜಿಸುತ್ತಿದ್ದವು. ಅಂತೆಯೇ ಸೇವಂತಿ, ಕರವೀರ, ಕರ್ಣಿಕಾರವೇ ಮುಂತಾದ ಹೂವಿನ ಗಿಡಗಳ ಸಣ್ಣ ಸಣ್ಣ ತೋಟಗಳು ಚೆಲುವಾಗಿ ಕಂಗೊಳಿಸುತ್ತಿದ್ದವು. ಅಲ್ಲೊಂದು ಇಲ್ಲೊಂದು ಎಂಬಂತೆ ಸಣ್ಣ ಸಣ್ಣ ಸರಸಿಗಳು ಸ್ಫಟಿಕ ಶಿಲೆಯ ಕಟ್ಟಣೆಗಳಿಂದಲೂ ಚಿನ್ನದ ಸೋಪಾನಗಳಿಂದಲೂ ಒಪ್ಪಿ ಸೌಂದರ್ಯವನ್ನು ಬೀರಿ ಕಂಗೊಳಿಸುತ್ತಿದ್ದವು. ಬೇರೆ ಬೇರೆ ಋತುಗಳಿಗೆ ಬೇರೆ ಬೇರೆಯಾಗಿ ವಿವಿಧ ರೀತಿಯ ಹಾಗೂ ವಿವಿಧಾಕೃತಿಯ ಋತುವಿಹಾರ ಭವನಗಳು ಅತ್ಯಂತ ಶೋಭಾಯಮಾನವಾಗಿ ರಾರಾಜಿಸುತ್ತಿದ್ದವು. ಹಾಗೆಯೇ ಆ ಎಡೆಯ ಬೇರೆ ಬೇರೆ ಪುಷ್ಪಲತಾ ಮಂಟಪಗಳು, ಹೂವಿನ ಹಂದರಗಳು, ರತ್ನಶಿಲಾ ವೇದಿಕೆಯು ಆಯಾ ಮಂದಿರಗಳಿಗೆ ತಕ್ಕಂತೆ ಬಗೆಬಗೆಯ ಬೆಡಗು ಸೌಂದರ್ಯಗಳಿಂದ ಕೂಡಿ ರಂಜಿಸುತ್ತಿದ್ದವು. ಅಲ್ಲದೆ ಸುತ್ತಲೂ ಏಕಾಸನ ಬಹುಆಸನಗಳ ಅನೇಕ ಹೂಬಳ್ಳಿಗಳ ತೂಗುಯ್ಯಾಲೆಗಳು ಸುವ್ಯವಸ್ಥಿತವಾಗಿದ್ದವು. ಅರವಿಂದ, ನೀಲೋತ್ಪಲ, ಚೂತ, ನವಮಲ್ಲಿಕ, ಅಶೋಕಗಳೆಂಬ ಬೇರೆ ಬೇರೆ ಪುಷ್ಪರಾಜಿಗಳ ವರ್ಣಾಕೃತಿಗಳಿಂದ ರಚಿತವಾದ ರತ್ನಪೀಠಗಳ ಮೇಲೆ ಸರ್ವಾಭರಣ ವಸ್ತ್ರ ವಿಭೂಷಿತೆಯಾಗಿಯೂ ವಿರಹಿತವಾಗಿಯೂ ಇರುವ ನಾನಾ ಲೋಕಗಳ ನಾನಾ ಜಾತಿಯ ವಿಲಾಸಿನಿ ವಿಗ್ರಹಗಳು ಶೃಂಗಾರದ ವಿವಿಧಾಸನ ಭಾವಭಂಗಿಗಳಿಂದೊಪ್ಪಿ ಆ ಪ್ರದೇಶವು ದಶಮುಖನ ಕೀರ್ತನದ ಹಿರಿದಾಸೆಗೆ ಸಾಕ್ಷಿಯಾಗಿ ಪಂಚಬಾಣನ ಬಾಣ ಪಂಚಕ ಪ್ರಪಂಚದ ನವೀನ ಸೃಷ್ಟಿಯಂತೆಯೇ ರೂಪೊಡೆದಿತ್ತು. ಪಿ ಎನ್ ಭಾಗವತ್, ಬರಬಳ್ಳಿ.